ಅಖಿಲ ರಾಜ್ಯವ ಸುತ್ತಿದಣಿಯಲು ಚದುರೆ ಸಿಕ್ಕದಾದಳು. ಕಿತ್ತದೊಳಗೆ ನಾಳುತ್ತದು ಬುಡವ ಮತ್ತೆ ಹೊಕ್ಕನು ಚೈತ್ಯ ನಗರವ. ದೊರೆಯಾದಂತಹ ಭೀಮಕರಾಯನಿಗೆ ಬಹುದೊಡ್ಡ ಆಘಾತವಾಯಿತು. ಕೇವಲ 2 ಮಕ್ಕಳನ್ನು ನಳಚಕ್ರವರ್ತಿಯ ಪುರೋಹಿತ ತಂದೊಪ್ಪಿಸಿದಾಗ ತನ್ನ ಮಗಳು ಅಳಿಯ ಎಲ್ಲಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಕಾಣದೆ ಕುಲಪುರೋಹಿತನಾದ ನನ್ನನ್ನು ಕರೆದು ವಿಜ್ಞಾಪಿಸಿಕೊಂಡ ಪ್ರಕಾರವಾಗಿ ಅಖಿಲ ದೇಶವನ್ನೂ ಸುತ್ತಾಡಿದೆ. ಎಲ್ಲಿ ನೋಡಿದರೂ ದಮಯಂತಿಯದ್ದು ನಳನದ್ದು ಸುಳಿವು ನನಗೆ ಸಿಕ್ಕಿದ್ದೇ ಇಲ್ಲ. ಕಾಣುತ್ತಿದ್ದಂತೆ ಈ ದಾರಿ ಹೆಬ್ಬಾವಿನಂತೆ ಬಿದ್ದುಕೊಂಡಿದೆಯಲ್ಲ, ಪ್ರಾಯಶಃ ಚೇದಿ ದೇಶಕ್ಕೆ ಹೋಗುವುದಾಗಿರಬೇಕು. ನಾನು ಹುಡುಕಬೇಕಾದದ್ದು ಉಳಿದದ್ದು ಇದು ಒಂದೇ. ಆದ್ದರಿಂದ ನೇರವಾಗಿ ಚೇದಿ ದೇಶದತ್ತ ಹೋಗೋಣ. ಸ್ವಾಮಿ, ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೇಯೋಸ್ತು. ನಿಮ್ಮನ್ನು ನಮ್ಮ ದೇವತೆಗಳು ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಸ್ವರ್ಗದಲ್ಲಿರುವಂತಹ ಸುರರನ್ನು ಕಾಣುವಂತಹ ಯೋಗ ನಮಗಿಲ್ಲ. ಭೂಮಿಯಲ್ಲಿರುವಂತಹ ನಮಗೆಲ್ಲ ನೀವೇ ದೇವತೆಗಳು. ನಿಮ್ಮನ್ನು ಕಂಡು ನಾನು ಧನ್ಯಳಾದೆ. ನಮ್ಮ ಅರಮನೆ ಪಾವನವಾಯಿತು. ಸ್ವಾಮಿ, ಅನಿರೀಕ್ಷಿತವಾಗಿ ಇಲ್ಲಿಗೆ ಬಂದಿದ್ದೀರಿ. ಏನಿದ್ರು ಮತ್ತೆ ಮಾತನಾಡೋಣ. ಮಧ್ಯಾಹ್ನದ ಹೊತ್ತಿಗೆ ನೀವು ಬಂದವರು. ಮೊದಲಾಗಿ ಊಟದ ವ್ಯವಸ್ಥೆ ಆಗ್ಬೇಕಲ್ಲ. ಊಟದ ಸುದ್ದಿ ಎತ್ತಿದ್ರೆ ಊಟ ಮಾಡದೆ ಬಿಡುವುದೇ ಇಲ್ಲ. ಅನುಷ್ಠಾನ ಎಲ್ಲ ಪೂರೈಸಿ ಆಗಿದ್ದಾನೆ. ಹೇಗೆ ರಾಜೋಚಿತವಾದ ಊಟ, ತೃಪ್ತಿ ಆಯ್ತೇ ನಿಮಗೆ? ವಿಶಿಷ್ಟವಾದ ಸೋಪಸ್ಕರಗಳು, ಷಡ್ರಸ ಸಮಪಾಕ ಸಹಿತವಾದಂತಹ ಭೋಜನ ಮಾಡಿ ಸಂತೋಷ ಆಯ್ತು. ಆದ್ರೆ ನಾವು ಊಟ ಮಾಡ್ತಾ ಇದ್ದ ಹಾಗೆ ಯಾವಳೋ ಒಬ್ಬಳು ಹುಡುಗಿ ಆಚೆ ಈಚೆ ಹೋಗುತ್ತಾ ಇದ್ಲಲ್ಲ, ಯಾರವಳು ಹೆಣ್ಣು? ಏನು ಸ್ವಾಮಿ, ನಿಮಗೂ ಹೆಣ್ಣಿನ ಬಗ್ಗೆ ಆಸಕ್ತಿಯೇ? ಅದು ಬ್ರಾಹ್ಮಣರಾದಂತಹ ನೀವು ಹೀಗೆ ಹೇಳುವುದು? ಈ ವಯಸ್ಸಿನಲ್ಲಿ ಚಾಪಲ್ಯದಿಂದ ಕೇಳಿದ್ದಲ್ಲ, ಕುತೂಹಲದಿಂದ ಕೇಳಿದ್ದು. ಹೌದೇ? ಯಾರವಳು? ಓಹೋ, ನಿಮಗೆ ಉದಿಸಿದಂತಹ ಪ್ರಶ್ನೆ ನನ್ನಲ್ಲೂ ಉದಿಸಿತ್ತು. ಅವಳು ಬಂದವಳು ಹೇಳಿದ್ದೇನು ಗೊತ್ತೇ? ನಾನೊಬ್ಬಳು ಪರದೇಶಿ ಅಂತ. ಅವಳನ್ನು ಕಾಣಬೇಕಾಯ್ತಲ್ಲ ಒಂದ್ಸಲ. ಕರೆಯೋಣ ಬಾರಮ್ಮ. ಹೀಗೆ ನೋಡಿ ನೋಡಿ, ಇವಳು ಯಾರು ಅಂತ ಹೇಳಿದೆ ನೀನು? ಪರದೇಶಿ. ಪರದೇಶಿಯಲ್ಲಿ ಬಳು ನಿನಗೆ ಅಕ್ಕನ ಮಗಳು, ಅಕ್ಕನ ಮಗಳು ಪರಮ ಮಂಗಲಯಾದ ದಮಯಂತಿ ನೋಡು. ಪರದೇಶಿಯಲ್ಲಿ ಬಳು ನಿನಗೂ ಹೀಗೆ ಬೌದ್ಧಿಕವಾದಂತಹ ಮೌಢ್ಯ ಕವಿಯುತ್ತದೆ ಅಂತ ನಾನು ಯೋಚಿಸಲಿಲ್ಲ ಅಮ್ಮ. ಯಾಕೆ ಸ್ವಾಮಿ? ಯಾವಳೋ ಒಬ್ಬ ಪರದೇಶಿ ದಿಕ್ಕು ದೆಸೆ ಇಲ್ಲದವಳು ಅಂತ ನೀನು ಹೇಳ್ತಿ. ಮಹಾರಾಣಿಯಾಗಿ ಔದಾರ್ಯದಿಂದ ನೀನು ಅವಳಿಗೆ ಆಶ್ರಯ ಕೊಟ್ಟದ್ದಿರಬಹುದು. ಇವಳನ್ನು ಪರದೇಶಿ ಅಂತ ತಿಳಿದ ನಿನ್ನ ತಪ್ಪು ತಿಳುವಳಿಕೆಗೆ ನೀನು ಪಶ್ಚಾತ್ತಾಪ ಪಡಬೇಕಾದಂತಹ ಕಾಲ ಬಂದಿದೆ. ಯಾಕೆ? ಅವಳು ಪರದೇಶಿ ಅಲ್ಲ, ಮತ್ತೆ ನಿನಗೆ ಅಕ್ಕನ ಮಗಳು. ನನ್ನ ಅಕ್ಕನ ಮಗಳು? ದೇವತೆಗಳೇ ಮದುವೆಯಾಗುವುದಕ್ಕೆ ಬಂದ್ರು ಎರೆಯ ನಳನೇ ಹೊರತು ಮಿಕ್ಕಿನ ಕುರಿಗಳಿಂದೇನು ಅಂತ ಹೇಳಿ ನಳನ ಬಗ್ಗೆ ಪೂರ್ಣ ಪ್ರಮಾಣದ ನಿಷ್ಠೆಯನ್ನು ತೋರಿಸಿದಂತಹ ಪರಮ ಮಂಗಲೆಯಾದ ದಮಯಂತಿ ಅವಳು. ಏನು ಹೇಳ್ತೀರಿ ಸ್ವಾಮಿ? ದಮಯಂತಿಯ ಪರಿಚಯ, ನನ್ನ ಅಕ್ಕನ ಮಗಳ ಪರಿಚಯ ನನಗಿಲ್ಲ ಅಂತ ಭಾವಿಸಿಕೊಂಡ್ರ? ಅದು ನೀವು ಹೇಳಿ ಆಗಬೇಕೆ? ನನ್ನ ಅಕ್ಕನ ಮಗಳ ಗುರುತು ಸಿಗಬೇಕಾಗಿದ್ರೆ ಅದಿಲ್ಲ, ಮತ್ತೆ ಸ್ಪಷ್ಟಪಡಿಸಬೇಕಾಗಿ. ಹೌದು. ಅವಳ ತಿಲಕವನ್ನು ಒರೆಸಲಿಕ್ಕೆ ಹೇಳು. ಸ್ಥಿರವಾಗಿಯರು ನೀನಾರೆಂದು ಎನ್ನೊಡನೆ ಮರೆ ಮಾಡಿದರೆ ನಿನ್ನ ತಂದೆ ತಾಯಿಗಳ ಆಣೆ ದಮಯಂತಿ ಅಲ್ಲವೇ? ನಿನ್ನ ತಂದೆ ತಾಯಿಗಳ ಆಣೆ ದಮಯಂತಿ ಅಲ್ಲವೇ ನೀನು? ನಿನ್ನ ಪತಿ ದೇವನಾಣೆ ದಮಯಂತಿ ಅಲ್ಲವೇ? ಸತ್ಯವನ್ನು ಹೇಳುವುದಿಲ್ಲವೇ? ನಿನ್ನ ಗಂಡನಾಣೆಯಾಗಿ ಹೇಳು, ಯಾರು ನೀನು? ಸ್ಥಿರವಾಗಿ ಅಹುದು ಅಹುದೆಂದಳು ಬುಟ್ಟ ಪೇಳದೆ ಕೊರಳ ಕೊಯ್ದೆಯ ಮಗಳೇ, ಅಸ್ತಭಾಗ್ಯಳಿ ಸೇವೆಯಲಿ ಬಹು ಕಷ್ಟ ಪಡಿಸಿದೆ ನೀನು ತಾಯ್. ಗೋಳಿಟ್ಟಳು ಅಪ್ಪಿದಳು, ಇಷ್ಟು ವಂಚನೆ ಮಾಡಬಹುದೇ? ಪರರೇನೋ ನಿನಗೆ ದಮಯಂತಿ. ಮಗಳೇ ದಮಯಂತಿ, ಏನು ಮಾಡಿಬಿಟ್ಟೆಯಮ್ಮ ನೀನು?
ನಾನು ನಿನಗೆ ಬೇರೆಯವಳಾಗಿ ಕಂಡೇನೆ. ನಿನ್ನ ಚಿಕ್ಕಮ್ಮ ನಾನು, ನನ್ನ ಅಕ್ಕನ ಮಗಳು ನೀನು. ದಮಯಂತಿ, ಸತ್ಯವನ್ನು ಹೇಳದೆ ಸುಳ್ಳನ್ನೇ ಹೇಳಿಬಿಟ್ಟೆ. ನನಗೊಂದು ಊಳಿಗವನ್ನು ಕೊಡಬೇಕಮ್ಮ ಅಂತ ಕೇಳಿಕೊಂಡದ್ದಕ್ಕೆ ನಿನ್ನ ನಿಜ ಯಾರು ಏನು ಅಂತ ಅರಿಯದೆ ನಿನ್ನನ್ನು ಕೆಲಸಕ್ಕೆ ನಾನು ಇಟ್ಟುಕೊಂಡವಳು. ಗುಟ್ಟನ್ನು ಮರೆ ಮಾಡಿ ಸತ್ಯವನ್ನು ಹೇಳದೆ ನನ್ನ ಕೊರಳನ್ನೇ ಕೊಯ್ದು ಬಿಟ್ಟೆ ಮಗಳೇ. ಉಮ್ಮಳಿಸದಿರಿ ಅಮ್ಮ, ಭೇದವನಿರಿಸಿ ಮಾತಾಡುವಿರಿ ಅಮ್ಮ. ಮರ್ಯಾದೆಯ ತವರ್ ಮನೆಯಲ್ಲಿ ಮಕ್ಕಳು ವಿರಜಿದೆ, ಕೆಲಸವ ಕೊರತೆ ಏನು ಸುರಿ ಬರಿದೆ ಉಮ್ಮಳಿಸದಿರಿ ಅಮ್ಮ. ಚಿಕ್ಕಮ್ಮ, ದಮಯಂತಿ, ನನ್ನ ಅಮ್ಮನ ಆ ಸ್ಥಾನವನ್ನು ನಿಮ್ಮಲ್ಲಿ ನಾನು ಕಂಡವಳು. ನಿಮ್ಮ ಸೇವಾ ವೃತ್ತಿಯಲ್ಲಿ ನಾನಿದ್ದೆ ಎಂಬ ಕಾರಣಕ್ಕೋಸ್ಕರವಾಗಿ ಭೇದ ಇರಿಸಿ ಮಾತಾಡ್ತಾ ಇದ್ದೀರಾ? ಹಾಗೊಂದು ಖಂಡಿತ ಹೇಳಬೇಡಿ. ನಾನು ನಿಮ್ಮ ಸೇವೆಯನ್ನು ಮಾಡಿದ್ರೆ ಏನಾಯ್ತು? ತಾಯಿಯ ಭಾವನೆಯಿಂದ ನಿಮ್ಮ ಸೇವೆಯನ್ನು ನಾನು ಮಾಡುತ್ತಾ ಬಂದಿದ್ದೇನೆ. ಅಮ್ಮ, ಕಣ್ಣೀರಿಳಿಸಬೇಡಿ. ಖಂಡಿತ ಆರೋಪ ನನ್ನ ಮೇಲೆ ಹೊರಿಸಬೇಡಿ. ನನ್ನನ್ನು ಕ್ಷಮಿಸಿ ಅಮ್ಮ, ಕ್ಷಮಿಸಿ. ಮಗಳೇ, ಅಮ್ಮ, ಯಾರನ್ನು ಹೇಳಿ ಏನು ಪ್ರಯೋಜನವಿದೆ ಹೇಳು? ಮೊದಲಾಗಿ ನೀನು ಹೇಳಿದಂತಹ 2 ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದರೆ ಇಂತಹ ಪರಿಸ್ಥಿತಿ ಆಗುವುದಕ್ಕಿರಲಿಲ್ಲ. ಪರೋಚ್ಚಿಷ್ಟ ಭೋಜನ, ಪರಶಯ್ಯಾಗಮನ, ಪತಿವ್ರತ ನಾರಿಯರಿಗೆ ನಿಷಿದ್ಧ. ಅದನ್ನು ನೀನು ಕೇಳಿಕೊಂಡಿದ್ದಿ. ಹಾಗೆ ಅಂತ ನಾನು ಅರ್ಥ ಮಾಡಿಕೊಂಡಿರಲಿಲ್ಲ. ಮಗಳೇ, ಅದಿರಲಿ, ನೀನು ಚಂದ್ರವಂಶಕ್ಕೆ ಸೊಸೆಯಾಗಿ ಹೋದವಳು, ನಳ ಮಹಾರಾಜನ ಕೈ ಹಿಡಿದವಳು, ಸಾಮ್ರಾಜ್ಞಿಯಾಗಿ ಮರೆಯಬೇಕಾಗಿದ್ದವಳು, ಉಭಯ ಮಕ್ಕಳನ್ನು ನೀನು ಹೆತ್ತವಳು ಅಂತ ಕೇಳಿದ್ದೇನೆ. ನಿನ್ನ ಮಕ್ಕಳೆಲ್ಲಿದ್ದಾರೆ? ನಿನಗಿಂತಹ ಪರಿಸ್ಥಿತಿ ಯಾಕೆ ಬಂತು? ಪತಿವ್ರತೆಯಾದಂತಹ ಹೆಣ್ಣು ಗಂಡನ ಜೊತೆಯಲ್ಲಿರಬೇಕು. ನಿನ್ನ ಗಂಡನೆಲ್ಲಿದ್ದಾನೆ? ಯಾವ ನಾಲಿಗೆಯಿಂದ ನಾನು ಉತ್ತರಿಸಿಕೊಳ್ಳಲಿ ತಾಯಿ? ಪುಷ್ಕರನೊಂದಿಗೆ ಜೂತವನ್ನಾಡಿ ನನ್ನವರು ಸರ್ವಸ್ವವನ್ನು ಕಳಕೊಂಡ್ರು. ನಾವು ಬೀದಿ ಪಾಲಾದೆವು. ಅಯ್ಯೋ, ಕೊನೆಯ ಕ್ಷಣದಲ್ಲಿ ನನ್ನವರ ಜೊತೆಯಲ್ಲಿದ್ದಂತಹ ಹೊತ್ತಿಗೆ ನನ್ನನ್ನು ಬಿಟ್ಟು ಅವರು ಹೋದ್ರು. ಅಯ್ಯೋ, ಆದರೆ ಮಕ್ಕಳನ್ನು ತವರ ಮನೆಯಲ್ಲಿ ಒಳ್ಳೆಯದ್ರಲ್ಲಿ ಇರಬೇಕೆಂಬ ಉದ್ದೇಶ ನಿಮಗೆ ಗೊತ್ತಿದೆ ಅಲ್ಲ ತಾಯಿ. ನಿಮ್ಮೊಂದಿಗೆ ನಾನು ಬಂದು ಸೇರಿದ್ದೇನೆ. ಇದು ನನ್ನ ಜೀವ. ಇದು ದುಃಖದ ವಿಷಯ ಮಗಳೇ. ಕಠಿಣ ಹೃದಯಗಳಾದರೂ ಮನಸ್ಸು ಕರಗಲೇಬೇಕು. ಮಗಳೇ, ಅಮ್ಮ, ನಿನ್ನನ್ನು ಖಂಡಿತ ಕಳುಹಿಸಿ ಕೊಡ್ತೇನೆ. ನನ್ನನ್ನು ಕಳುಹಿಸಿ ಕೊಡ್ತೀರಾ? ಹೌದು. ನಾನು ಅಪ್ಪನ ಮನೆಗೆ ಹೋಗಬೇಕೆ? ಹೌದು, ಆಗಲಮ್ಮ. ಖಂಡಿತ ಮಕ್ಕಳನ್ನು ಕಾಣದೆ ಹಲವು ದಿವಸಗಳಾಗಿ ಹೋಯಿತು. ಒಮ್ಮೆ ಆ ಮಕ್ಕಳನ್ನು ಕಾಣೋದಕ್ಕಾದ್ರೂ ನಾನು ಹೋಗ್ತೇನಮ್ಮ. ಹಾಗೆ ಅಂತ ನೀನು ಹೀಗೆ ಹೋಗುವುದಲ್ಲವಮ್ಮ, ಶೃಂಗಾರಯುತೆಯಾಗಿ ಹೋಗಬೇಕು. ಬೇಡ ತಾಯಿ, ನನಗೆ ಶೃಂಗಾರ ಯಾಕೆ ಬೇಕು ಹೇಳಿ? ಗಂಡನಿಲ್ಲದಂತ ಈ ಹೊತ್ತಿನಲ್ಲಿ ನಾನು ಶೃಂಗಾರ ಭರಿತಳಾಗಿ ಉಳಿಯುವುದು ನನ್ನ ಖಂಡಿತ ಹೆಣ್ಣಿನ ಧರ್ಮ ಅದಲ್ಲ. ಆದರೆ ನಾನು 2 ಬೇಡುತ್ತೇನೆ ನಿಮ್ಮಲ್ಲಿ. ಏನದು? ಮುತ್ತೈದೆತನದ ಆ ಭಾಗ್ಯ ಎನ್ನುವಕ್ಕೋಸ್ಕರವಾಗಿ ಒಂದು ತುಂಡು ಹೂ, ಕುಂಕುಮ, ಇದೆಷ್ಟನ್ನು ಕೊಟ್ಟರೆ ಸಾಕು. ಆಗಲಿ, ದಾರಿ ದೂರವಿದೆ, ಅಂದಣವನ್ನೇರಿಕೊಂಡು ಹೋಗಬೇಕು. ಪುರೋಹಿತರೇ, ಬಹಳ ಜಾಗೃತೆಯಾಗಿ ಕರ್ಕೊಂಡು ಹೋಗಬೇಕು. ಪುರೋಹಿತರು ಕಾಣಿ. ನಮೋ ನಮಃ. ಮಹಾರಾಜ, ನಿನ್ನ ಆಜ್ಞೆಯಲ್ಲ, ಅಪೇಕ್ಷೆ, ಅನುಜ್ಞೆ. ಅದನ್ನು ಕೇಳಿ ನಾನು ಹೊರಟವನು. ದೇಶ ದೇಶಗಳನ್ನು ತಿರುಗಿ ಕೊನೆಗೂ ದಮಯಂತಿಯನ್ನು ಹುಡುಕುವಲ್ಲಿ ಸಫಲನಾದೆ. ಹೌದೇ? ಚೇದಿ ದೇಶದಲ್ಲಿ ಚಿಕ್ಕಮ್ಮನ ಮಗಳೇ, 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 ಏನು ಅವಸ್ಥೆಯಾಗಿ ಹೋಯಿತು ಮಗ. ನಾವೆಲ್ಲ ಇದ್ದು ಅನಾಥ ಸ್ಥಿತಿಯನ್ನು ಅನುಭವಿಸುವಂತಹ ಪ್ರಮೇಯಕ್ಕೆ ನಿಮ್ಮನ್ನು ನೀವು ಒಡ್ಡಿಕೊಂಡರಲ್ಲ. ದ್ಯೂತ ಮುಖದಲ್ಲಿ ಸಕಲವನ್ನು ಕಳಕೊಂಡ ಕಾಲಕ್ಕೆ ಈ ಕುಂಡಿನಾಪುರವು ಚಕ್ರವರ್ತಿಗಳಿಗೆ ದೂರವಾಗಿ ಹೋಗಬೇಕಾಗಿತ್ತು ಮಗ. ನೇರವಾಗಿ ಇಲ್ಲಿಗೆ ಬಂದು ಬಿಡು. ಸ್ವಾಭಿಮಾನಿ ಬರುವುದಕ್ಕೆ ಇಲ್ಲಿ ಒಪ್ಪುತ್ತಾನೆ. ಆದ್ರೆ ಮಗ, ನಿತ್ಯ ನಿನ್ನ ಮಕ್ಕಳ ಕಣ್ಣೀರನ್ನು ನೋಡಿ ಉತ್ತರಿಸುವುದಕ್ಕೆ ಈ ಮುದುಕನಿಗೆ ಎಲ್ಲಿ ಸಾಮರ್ಥ್ಯ ಬರಬೇಕು? ಅಪ್ಪ, ಬಂದಾಗ್ಲೇ ನನ್ನ ಮಕ್ಕಳು ನನ್ನ ಹತ್ತಿರದಲ್ಲಿ ಬಂದು ಆ ಕಡೆ ಈ ಕಡೆ ನಿಂತುಕೊಂಡು ಅಪ್ಪನಲ್ಲಿ ಅಪ್ಪನಲ್ಲಿ ಅಂತ ಕೇಳ್ತಾ ಇದ್ದಾರೆ. ಮುದ್ದು ಮಗಳೇ, ನೀದು ಗುಡಗೊಳ್ಳಲು ಬೇಡ, ಕೊಡವಿ 3 ನಿನ್ನ ರಮಣ ಅಡಗಿಕೊಂಡಿದ್ದರು. ಹುಡುಕಿಸುವೆನು ಎನ್ನುತ್ತ ಬುಡಿದರು ಕಣ್ಣ ಜಲವ.
ಮಗಳೇ, ಅಪ್ಪ ದಮ ಋಷಿಗಳ ಅನುಗ್ರಹ ವಿಶೇಷದ ಮೂಲಕವಾಗಿ ನಿನ್ನನ್ನು ಪುತ್ರಿಯನ್ನಾಗಿ ಪಡೆದವನು ನಾನು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಂತಹ ಕಾಲದಲ್ಲಿ ಹರ್ಷಚಿತ್ತನಾಗಿದ್ದೆ, ಸಂತೋಷದ ಸಾಗರದಲ್ಲಿ ಓಲಾಡಿದ್ದೆ. ಚಕ್ರವರ್ತಿಯನ್ನು ಕೈ ಹಿಡಿಯುವಂತಹ ಸೌಭಾಗ್ಯ ಬಂದಂತಹ ಕಾಲಕ್ಕೆ ನನ್ನಷ್ಟು ಯಾರು ಕೃತಾರ್ಥರಲ್ಲ ಪ್ರಪಂಚದಲ್ಲಿ ಅಂತ ಬೀಗಿದ್ದೆ. ಆದ್ರೆ ಈಗ ಕಾಲವೇ ವೈಪರೀತ್ಯವನ್ನು ನಮಗೆ ಒದಗಿಸಿಕೊಟ್ಟಿದೆ ಅನ್ನುವುದು ಸ್ಪಷ್ಟ. ಮಗಳೇ, ಕಣ್ಣೀರು ಹಾಕಬೇಡ ಮಗ, ಕಣ್ಣೀರು ಹಾಕಬೇಡ. ಸಾಧ್ವಿಯಾದವಳು ತನ್ನ ಇನಿಯನಿಗಾಗಿ ಸದಾಕಾಲ ಇರುತ್ತಾಳೆ ಅನ್ನುವಂತಹ ಯಥಾರ್ಥವನ್ನು ಅರ್ಥ ಮಾಡಿಕೊಳ್ಳಲಾರದಷ್ಟು ಮೌಢ್ಯ ಏನು ನಿನ್ನಪ್ಪನಿಗೆ ಬಂದಿಲ್ಲ. ಪೃಥ್ವಿ ಮೂರರಲ್ಲಿ ಎಲ್ಲಿಯೇ ಇರಲಿ ನಿನ್ನ ಪತಿಯಾದಂತಹ ನಳಚಕ್ರವರ್ತಿ ಅವನನ್ನು ಹುಡುಕಿಸಿ ತರುವಂತಹ ಕೆಲಸ ನನ್ನದ್ದು ಮಗಳೇ, ನನ್ನದ್ದು. ನೀನು ನೆಮ್ಮದಿಯಿಂದ ಒಳಗಿದ್ದುಕೋ. ಪುರೋಹಿತರೇ, ಮಹಾರಾಜ, ನಮೋ ನಮಃ, ನಮೋ ನಮಃ. ಮತ್ತೆ ಮತ್ತೆ ನಿಮ್ಮನ್ನು ಪರಿಶ್ರಮ ಕೊಡುತ್ತೇನೆ ಅನ್ನೋ ಹಾಗೆ ತಪ್ಪಾಗಿ ಕಲ್ಪಿಸಿಕೊಳ್ಳಕೂಡದು. ಬ್ರಾಹ್ಮಣರಿಗಾದ್ರೆ ಎಲ್ಲಿಯೂ ಯಾವಾಗಲೂ ಮುಕ್ತ ಪ್ರವೇಶವಿದೆ, ನಮ್ಮ ಹಾಗಿದ್ದವರಿಗೆ ನೇರ ಒಳಗೆ ನುಗ್ಗುವುದಕ್ಕಾಗುವುದಿಲ್ಲ. ಒಮ್ಮೆ ನನ್ನ ಅಳಿಯನನ್ನು ಚಕ್ರವರ್ತಿಗಳನ್ನು ಎಲ್ಲಿದ್ರು ಅರ್ಧ ರಾಜ್ಯ ಕೊಡ್ತೇನೆ, ಬೇಕಿದ್ರೆ ಹುಡುಕಿದ್ರು. ನನಗೆ ರಾಜ್ಯ ಯಾಕಲ್ಲ, ನೀವು ತೆಕ್ಕೊಳ್ಳುವರಲ್ಲ. ಚಕ್ರವರ್ತಿಯನ್ನು ಹುಡುಕುವುದಕ್ಕೆ ಕಷ್ಟ ಆಗಲಾರದು. ಯಾವ ಸ್ಥಿತಿಯಲ್ಲಿದ್ದರೂ ಚಕ್ರವರ್ತಿ ಹೌದಲ್ಲ. ಹೌದೇ ಅಲ್ಲ. ಸುಪ್ರಸಿದ್ಧರನ್ನು ಹುಡುಕುವುದು ಬಹಳ ಸುಲಭ. ಪ್ರಯತ್ನಿಸ್ತೇನೆ. ಪ್ರಯತ್ನದಲ್ಲಿ ಸಾಫಲ್ಯವನ್ನು ಕಂಡೇನು ಅಂತ ವಿಶ್ವಾಸ ಇದೆ. ಮಹಾರಾಜ, ಪುರೋಹಿತರೇ, ಸಾಫಲ್ಯವನ್ನು ನಾನು ಕಂಡೆ. ಹೌದು. ಎಲ್ಲಾ ದೇಶಗಳನ್ನು ತಿರುಗಿ ಕೊನೆಗೆ ಅಯೋಧ್ಯೆಗೆ ಹೋದೆ. ಋತುಪರ್ಣ ಮಹಾರಾಜನಲ್ಲಿ ನಾನು ಒಂದು ಹೊತ್ತಿನ ಊಟವನ್ನು ಮಾಡುವಾಗ ನಳ ಚಕ್ರವರ್ತಿಯ ಇರವನ್ನು ಅರ್ಥ ಮಾಡಿಕೊಂಡೆ. ಹೇಗೆ? ರೂಪಾಂತರದಿಂದ ಬಾಹುಕನೆಂಬ ಹೆಸರಿನಿಂದ ಸದ್ಯ ಅಲ್ಲಿ ಅಡುಗೆ ಭಟ್ಟನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಅವನು 100ರಲ್ಲಿ 90 ಹೌದು ಅಂತಾಗಿದೆ. ಇನ್ನು 10 ಶ್ರುತಪಡಿಸಿಕೊಳ್ಳುವುದು. ಬ್ರಾಹ್ಮಣರಿಗೆ ಊಟದ್ದು ಬಿಟ್ರೆ ಬೇರೆ ಗೊಡವೆ ಇಲ್ಲ. ಅದೆಲ್ಲ ಅಲ್ಲಪ್ಪ. ಅಪ್ಪ, ಅವರೇ ಹೌದು ಅಲ್ಲೂ ಒಂದು ತೀರ್ಮಾನ ಮಾಡಿಕೊಳ್ಳೋದಕ್ಕೆ ನಾನೊಂದು ದಾರಿಯನ್ನು ಕಂಡುಕೊಂಡೆ. ಏನು ಮಗ? ಈ ದಮಯಂತಿಗೆ ಪುನಃ ಸ್ವಯಂವರ ನಿರ್ಧಾರ ಮಾಡಿದೆ. ಏನು ನಿರ್ಣಯಕ್ಕೆ ಬಂದೆ ಮಗಳೇ ನೀನು? ಹೌದಪ್ಪ, ನನ್ನ ಮಗಳಾಗಿ ಚಕ್ರವರ್ತಿಯ ಪತ್ನಿಯಾಗಿ ಈಗ ಮತ್ತೊಂದು ಮದುವೆಗೆ ಅಪೇಕ್ಷೆ ಪಡ್ತೀಯ ಅಂತ ಅಪೇಕ್ಷೆ ಮಾಡೋದಕ್ಕೆ ಕಾರಣ ಒಂದು ಬೇರೆ ಉಂಟಪ್ಪ. ಅಲ್ಲಿ ಇರುವವರು ನನ್ನವರೇ ಹೌದು ಅಂತಾದ್ರೆ ಅವರನ್ನು ಇಲ್ಲಿಗೆ ಬರೆಸಿಕೊಳ್ಳುವ ಇರುವುದಕ್ಕೆ ಒಂದು ದಾರಿ ಅಷ್ಟೇ ಇದು. ಹೇಗದು? ಎಲ್ಲರಿಗೂ ಓಲೆ ಕಳಿಸುವಂತಹ ಹೊತ್ತಿಗೆ ರಾಜರಿಗೆ ಓಲೆ ಕಳಿಸುವಾಗ 15 ದಿವಸಕ್ಕೆ ಮುಂಚಿತವಾಗಿ ಕಳುಹಿಸಿಕೊಡಿ. ಅಲ್ಲಿಗೆ ಮಾತ್ರ ಓಲೆ ಕಳುಹಿಸಿಕೊಡುವಂತಹ ಹೊತ್ತಿನಲ್ಲಿ ನಾಳೆ ಮದುವೆ ಅಂತಾದ್ರೆ ಇಂದು ಸಾಯಂಕಾಲದ ಹೊತ್ತಿಗೆ ಅಲ್ಲಿ ಓಲೆ ಹೋಗಿ ಸೇರಿಕೊಳ್ಳುವಂತ ವ್ಯವಸ್ಥೆ ಮಾಡಿ. ಅಲ್ಲಿರುವವರು ನನ್ನ ಗಂಡನೇ ಹೌದು ಅಂತಾದ್ರೆ ಖಂಡಿತ ಸಮಯಕ್ಕೆ ಸರಿಯಾಗಿ ಇಲ್ಲಿ ಬಂದು ಸೇರಿಕೊಳ್ತಾರೆ. ಅವರು ಮನೋವೇಗದಿಂದ ರಥವನ್ನು ಹಾರಿಸಬಲ್ಲಂತಹ ಸಾಮರ್ಥ್ಯ ವಿಶೇಷವನ್ನು ಚಕ್ರವರ್ತಿ ಹೊಂದಿರುವುದರಿಂದ ಅತಿ ಶೀಘ್ರವಾಗಿ ಕುಂಡಿನಾ ನಗರಿಯನ್ನು ಸೇರಿಕೊಳ್ಳುವುದಕ್ಕೆ ಚಕ್ರವರ್ತಿಗಾದ್ರೆ ಸಾಧ್ಯವಾಗುತ್ತದೆ. ಹೌದಪ್ಪ. ಉಪಾಯವೇ ಮಗಳೇ, ಈಗ ವ್ಯವಸ್ಥೆ ಮಾಡ್ತೇನೆ. ತನ್ನ ಹೆಂಡತಿಗೆ ಇನ್ನೊಂದು ಮದುವೆ ಆಗುತ್ತದೆ ಅಂತಾದ್ರೆ ಗಂಡ ಜೀವದಲ್ಲಿದ್ರೆ ಬಂದೇ ಬರ್ಬೇಕಲ್ಲ. ಒಳ್ಳೆ ಎಲ್ಲ 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 ಅನುಕೂಲವನ್ನು ಕುಂಡಿನಗರಿಯಿಂದ ಬಂದಿರುವ ಓಲೆ ವಾಚಿಸೋಣ, ಎಲ್ಲರೂ ಕೇಳುವಂತೆ ಓದುತ್ತೇನೆ. ಸ್ವಸ್ತಿ ಶ್ರೀಮತ್ ವೈರಿ ಕುಲಗೌಡ ಸಿಂಹ ಭಕ್ತಿ ವಂಶೋದೀಪನು ಸತ್ಯ ಗುಣಾನ್ವಿತ ಸಾಕಿದ ನಗರದ ಪೃಥ್ವಿ ಬರುದು ಬರಗೆ ಸಕಲ ಸದ್ಗುಣಗಳಿಂದ ಕೂಡಿದ ಧರ್ಮಜ್ಞನಾದ ವೈರಿಗಳೆಂಬ ಆನೆಗಳಿಗೆ ಸಿಂಹಪ್ರಾಯನಾದ ಸೂರ್ಯವಂಶವರಿಷ್ಠನಾದ ಋತುಪರ್ಣ ಭೂಪಾಲನಿಗೆ ಗುಂಡಿನಾಪುರದೊಡೆಯನ ಸಾಷ್ಟಾಂಗ ವಂದನೆಗಳು. ನಾವು ಕುಶಲ, ನಿಮ್ಮೆಲ್ಲರ ಕ್ಷೇಮದ ಬಗ್ಗೆ ತಿಳಿಯುವ ಅಪೇಕ್ಷೆಯುಳ್ಳವನಾಗಿದ್ದೇನೆ. ಅಲ್ಲದೆ ಮಗಳಾದಂತಹ ದಮಯಂತಿಗೆ ದಶಮಿಯಂದು 13 ಗಳಿಗೆ ಸರಿಯಾಗಿ ಪುನಃಸ್ವಯಂವರವೆಂದು ನಿಶ್ಚಯಿಸಿದ್ದೇನೆ. ನೀನ್ ಯಾಕೆ ಇಲ್ಲಿದ್ಯಪ್ಪ? ಹೇಳಿದ್ರೆ ಕೇಳುವುದಿಲ್ಲ ಇವ. ಅಲ್ಲಿ ಒಲೆ ಬುಡದಲ್ಲಿ ಕುಳಿತು ಕುಳಿತು ತಲೆ ತಿರುಗಿದ್ದಿರ್ಬೇಕು. ಗಂಭೀರ ವಿಚಾರ. ತಲೆ ತಿರುಗಿದ್ದೌದು, ತಲೆ ತಿರುಗಿ ಹೋಯ್ತು. ವಸುದೇವನರು ಬಂದು ನೆರೆದೆಯವರೆಲ್ಲರೂ ದಶಮಿಯ ದಿನದ ಓದಿ ಎಸೆವಗಳಿಗೆ 13ಕ್ಕೆ ಶುಭ ಲಗ್ನ ಕುಶಲದೋಳಿಟ್ಟಿಗೆ ದಶಮಿಯಂದು 13 ಗಳಿಗೆ ಸರಿಯಾಗಿ ಶುಭಮುಹೂರ್ತವಿರುವುದರಿಂದ ವಸುಧಾವಲ್ಲವರೆಲ್ಲರೂ ಒಂದು ಸೇರಿದ್ದಾರೆ. ನೀವು ಒಂದು ಸಕ್ರಿಯರಾಗಿ ಪಾಲ್ಗೊಳ್ಳಬೇಕೆಂದು ಅಪೇಕ್ಷಿಸುವ
ಕುಂಡನಾಪುರದೊಡೆಯ ಇನಿವರೆಗೆ ಸಮ್ಮತಗಳಾಗುದೆ ಆ ಆ, ಆ, ಇನಿವರೆಗೆ ಸಮ್ಮತಗಳಾಗುದೆ ಬಿನುಗು ಭೀಮನ ಬರೆದ ವಿವರವೋ ಧನಬಲವೋ ನೆಳಗೊಬ್ಬೋ ಮುಪ್ಪಿನ ದನದ ಮರುಳೋ ಮುಪ್ಪಿನ ದನದ ಮರುಳೋ ಸಭೆಯಲ್ಲಿ ಸಮಾಧೀನರಾದ ವಿದ್ವಜ್ಜರೆಲ್ಲರೂ ಕೇಳಬೇಕು. ಈ ರೀತಿ ಕುಂಡಿನಾಪುರದೊಡೆಯ ಬರಬೇಕಾಗಿದ್ದರೆ ಕಾರಣ ಏನು? ಧನಮಲವೇ? ಅಲ್ಲ, ದೇಹದಾರ್ಢ್ಯವಲ್ಲವೇ? ಅದಲ್ಲ, ಮುಪ್ಪಿನ ಮರುಳು. ಇದರಲ್ಲಿ ಸಂದೇಹವೇನೂ ಇಲ್ಲ. ಕ್ಷತ್ರಿಯ ಕನ್ನಿಗೆ ಮದುವೆ ಇಲ್ಲ. ಚಕ್ರವರ್ತಿಯ ಕೈ ಹಿಡಿದು ಸುಖವಾಗಿದ್ದಂತಹ ದಮಯಂತಿ ದೇವಿ ಮತ್ತೊಂದು ಮದುವೆಯಾಗುವುದೆಂದರೆ ಸಮಾಧಾನವೇ? ಅಲ್ಲಿ ಸೇರಿದ ಭಂಡನ ಭಂಡರ ಬಾರನೆಲ್ಲರೂ ನೆರೆದ ಭಂಡರ ಬಾರನೆಲ್ಲರೂ ಒರಸಿ ಒರಸಿ ಬರುವೆನೋ ಎಂದರಲ್ಲಿ ಇರುವುದು 200 ಯೋಜನ ತೆರಳಲೆಂದು ಬರುವೆನೆಂದರೆ 200 ಯೋಜನ ದೂರವೇ. ಹೋಗುವುದಕ್ಕೆ 15 ದಿನಗಳು ಬೇಕು. ಏನು ಮಾಡಲಿ? ಧರಣಿ ವಲ್ಲಭ ಕೇಳು ಇಲ್ಲಿ ಬರಿದೆ ನೀ ಕ್ರೋಧದೊಳು ಆ, 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 ಧರಣಿ ವಲ್ಲಭ ಕೇಳು ಇಲ್ಲಿ ಬರಿದೆ ನೀ ಕ್ರೋಧದೊಳು ನೆರೆದ ಸಭೆಯು ನಡುಗುವ ದರದಲ್ಲಿ ಕೂಗಿ ಬರುವ ಫಲಗಳೇ ನರುಗಿ ಬಾಳು ಧರಣಿ ವಲ್ಲಭ ಕೇಳು ಇಲ್ಲಿ ಬರಿದೆ ನೀ ಕ್ರೋಧದೊಳು ಧರಣೀಂದ್ರ, ಏನು? ತಮ್ಮ ಈ ವೀರ ಗರ್ಜನೆಗೆ ಜನರೆಲ್ಲ ನಡುಗುತ್ತಾರೋ ಅಂತ ಕಂಡೋಯ್ತು ನನಗೆ. ಆದ್ರೆ ಏನಿದ್ದರೂ ಇದು ನಮ್ಮ ಸಭೆ ಅಲ್ವೇ? ಹೌದು. ನಾವು ಹೇಳಿದ್ದಕ್ಕೆಲ್ಲ ಅಹುದಪ್ಪ ಅಹುದಪ್ಪ ಎಂದು ತಲೆದೂಗುವ ಇವರಲ್ಲಿ ನಾವು ಮಾತನಾಡ್ತೇವೆ, ನಮ್ಮ ಅಭಿಪ್ರಾಯವನ್ನು ಮಂಡಿಸ್ತೇವೆ. ಆದರೆ ಅಲ್ಲಿ ಸೇರುವವರು ನಮ್ಮವರು, ಅವರು ಅನ್ಯರಲ್ವೇ? ಬೇರೆ ಬೇರೆ ದೇಶದ ರಾಜಕುಮಾರರೆಲ್ಲ ಸೈನಿಕ ಸಹಿತವಾಗಿ ಬಂದು ಕೂಡಿದ ಆ ಸಭೆ ಏನು ಮಾಡಬಹುದು? ಆ ದಮಯಂತಿ ದೇವಿಯ ಪುನಃಸ್ವಯಂವರಕ್ಕೆ 15 ದಿನಗಳ ಅವಕಾಶವಿರುತ್ತಿದ್ದರೆ ನಮ್ಮ ಸತ್ವವೇನು ಎಂಬುದನ್ನು ತೋರಿಸುತ್ತಿದ್ದೆ. ಹೋಗುವುದಕ್ಕೆ ನಾಳೆ ನಾಳೆ ಛಲಗಾಳಿ ದರೆ ನಿನಗೆ ನಾಳೆ ಗಳಿಗೆ 5ರ ಒಳಗೆ ನಾಳೆ ಗಳಿಗೆ 5ರ ಒಳಗೆ ನಿಲ್ಲಿಸುವೆ ಕವರದ ಕುಂಡಿನ ನಗರದಿ ಸಮಿತಿಗೂ ಕಲಹದ ಭಯಗಯ ಮುದದಿ ಛಲಗಾಳಿ ದರೆ ನಿನಗೆ ನಾಳೆ ಗಳಿಗೆ 5ರ ಒಳಗೆ ನಮ್ಮ ಉತ್ಸಾಹ ಭಂಗಾಗಲಿ ಅಂತ ನನ್ನ ಮಾತು ಬಂದದ್ದಲ್ಲ. ನಿಮ್ ಜಾಗೃತೆ ವಹಿಸಿಕೊಳ್ಳಿ ಅನ್ನುವುದಕ್ಕಾಗಿ ಅಲ್ಲಿಯವರ ವಿಷಯದಲ್ಲಿ ವಿಜ್ಞಾಪಿಸಿಕೊಂಡಿದ್ದೇನೆ. ತಮಗೆ ಛಲ ಉಂಟು, ಮುಡಿ ಪಿಟ್ಟು ನಮ್ಮ ಬದುಕನ್ನು ಅಂತ, ಆದರೆ ನ್ಯಾಯವನ್ನು ಎತ್ತಿ ಹಿಡಿತೇನೆ ಅಂತೀರಾ. ಹಾಗೆ ಅಷ್ಟೂ ಛಲ ನಿಮಗೆ ಇದ್ರೆ ಈಗಲೇ ಹೊರಡಬಹುದು. ಅಂದ್ರೆ ನೀವು ಹೊರಡುವುದಾದ್ರೆ ನಿಮ್ಮನ್ನು ತಲುಪಿಸುವ ಕೆಲಸ ನನ್ನದು. ನಾಳೆ 13 ಗಳಿಗೆ ಸರಿಯಾಗಿ ಸುಲಗ್ನ. ಹೌದು, ಆದರೆ ಅದರ ಒಳಗಾಗಿ 5 ಘಳಿಗೆಗೆ ಮೊದಲು ಮತ್ತು 13 ಘಳಿಗೆ ಮತ್ತು 8 ಘಳಿಗೆ ಸಿಗುತ್ತಲ್ಲ. ನಮಗೆ ಇಗೊಳ್ಳಿ ಕರತಟ್ಟಿ ಭಾಷೆ. ನಿನ್ನ ಬಗ್ಗೆ ದೃಢ ವಿಶ್ವಾಸವುಳ್ಳವನಾಗಿ ಹೊರಡಲು ಅಣಿಯಾಗ್ತೇನೆ. ಈ ರಥವನ್ನೇರಿ
ನೋಡಿ ಸ್ವಾಮಿ, 2 ಕುದುರೆಗಳನ್ನು ಕಟ್ಟಿದ್ದೇನೆ. ಈ ಬಡ ತುರಗಗಳು 4 ಹೆಜ್ಜೆ ಹೋಗುವುದರೊಳಗಾಗಿ ಉರುಳಿ ಬೀಳುವುದಿಲ್ವೇ? ಅವೇ ವೇಗಕ್ಕೆ ಅನುಕೂಲ ಅಂತ ಕಟ್ಟಿದ್ದೇನೆ ಸ್ವಾಮಿ. ಹೇಗೆ ಹೋದೀತು? ನಿನ್ನ ವಿಶ್ವಾಸ ಎಂದಾದರೆ ಹಾ. ನಾನೇನೋ ಹೇಳುವಂತಿಲ್ಲ. ಹಾ, ಇದೋ ನಿನಗೆ ನಮಸ್ಕರಿಸಿದ್ದೇನೆ, ನಮಸ್ಕಾರ. ಕುದುರೆಗಳಿಗೂ ವಂದಿಸಿದ್ದೇನೆ. ಹಾ. ರಥಕ್ಕೆ ಪ್ರದಕ್ಷಿಣೆ ಬಂದು ಮೇಲೆ ಹೇಳ್ತೇನೆ. ಬಾಹುಕ ನಿಲ್ಲು, ವಸನವು ತಪ್ಪಿಬೋದು. ಬಾಹುಕ ನಿಲ್ಲು. ಏಕೆ? ಮೇಲೆತ್ತ ಧೂಳನ್ನು ಹಾ, ಮುಖದಿಂದ ಹಾ, ಒರೆಸಿಕೊಳ್ಳುವುದಕ್ಕಾಗಿ ಹಾ, ಕರವಸ್ತವನ್ನಿಟ್ಟಿದ್ದೆ. ಹಾ, ಗಾಳಿಗೆ ಹಾರಿ ಹೋಯ್ತು, ಹಾ. ಇಲ್ಲ ಬಿದ್ದಿದೆ. ಎನ್ನದು ನಿನಗೆ 62 ಯೋಜನ ಹಿಂದೆ ಉಳಿದುದು. ಮರೆಯ ಮಾತೆ ನೆನಲು ಮನದಲ್ಲಿ ಬೆಚ್ಚಿ ಬೆರಗಾಗಿ ವಸ್ತ್ರವನ್ನು ಹಚ್ಚಿಕೊಳ್ಳುವ ಆಸೆಯೇ ಹೌದು. ಅತಿ ಸುಲಭದಲ್ಲಿ ಸಿಗುವ ಹಾಗಿಲ್ಲ. ಇಲ್ಲಿ ಬಿದ್ದಿದೆ. 62 ಯೋಜನ ಹಿಂದಕ್ಕೆ ಉಳಿಯಿತು. ಬಾಹುಕ, ವಾ, ರಥವನ್ನು ನಿಲ್ಲಿಸು. ತಮ್ಮ ಆಜ್ಞೆ ಆಗದೆ ಬಿಡೋದಿಲ್ಲ. ನೀನ್ಯಾರು ಆ? ಈ ರೀತಿ ವೇಗವಾಗಿ ರಥವನ್ನು ನಡೆಸುವುದಕ್ಕೆ? ಆ, 3 ಮೂರ್ತಿಗಳಿಗೂ ಅಶಕ್ಯ. ಆ, ನಳಚಕ್ರವರ್ತಿ ಒಬ್ಬನಿಗೆ ಮಾತ್ರ ಸಾಧ್ಯ. ಹಾ. ನೀನು ನಳನಲ್ವೇ? ನಾನು ನೀನು ನಳಚಕ್ರವರ್ತಿ ಅಲ್ವೇ? ನಳನು ಹೀಗಿರುವನೆ, ನಳನ ನಾನು ಅಲ್ವೇ? ಊಹೆ ತಮ್ಮದು ಸರಿಯಾಯ್ತು ನೋಡಿ. ರಥದಿಂದ ಕೆಳಗಿಳಿ. ಆ, ನಾನು ಏಕೆ ಹೇಳಿ? ಬಾಳ ದೈನ್ಯದಿಂದ ನಾನು ಕೇಳಿದನು ಒಳವ ನೀನು ಬೆಳದಿದ್ದ ಮೇಲೆ ನಿನ್ನ ಕಾಲಿ ನಡೆಯುಳು. ನಾಲಿಗೆಯ ಹಿರಿದುಕೊಂಡು ಬೀಳುಗೊಡುವಿ ಪ್ರಾಣವೆನ್ನುತ್ತ ಭೂಲನಾಮ ನಿರ್ಧರಿಸಿ ಹೇಳಲಾಚನ. ಧೀರನಾಗಿ ಆ, ನಿನ್ನ ನಿಜ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕೆ ಆ, ಅವಕಾಶವನ್ನು ಒದಗಿಸೆಂದು ಕೇಳಿದರು. ನಾನು ನಳ ಅಲ್ಲ ಬಾಹುಕ ಎಂದಿದ್ದೇನಲ್ಲ. ನೀನು ನಳ ಅಲ್ಲ ಅಲ್ಲ ಬಾಹುಕ. ಅಲ್ಲ ಬಾಹುಕ. ಅಲ್ಲ ಬಾಹುಕ. ನಳ ಅಲ್ಲ ಬಾಹುಕ. ನಿನ್ನ ದರ್ಶನವಾಗುತ್ತಿದ್ದಂತೆ ಸಿಂಹಾಸನದಿಂದ ಮೇಲೆದ್ದು ಬಂದಿದ್ದೆ. ಆ, ಅಡವಿಯಲ್ಲಿ ಹಸಿವೆಯಿಂದ ಬರಲಿದ್ದ ನನಗೆ ಮೃಷ್ಟಾನ್ನವನ್ನು ನೀನು ಕೊಟ್ಟಿದ್ದೆ. ಆ, ನೀನು ಹೋದಾಗ ಬಾಗಿಲು ನಿನ್ನ ಆಕಾರಕ್ಕೆ ತಕ್ಕಂತೆ ಬದಲಾಗುತ್ತಿತ್ತು. ಆ, ದಮಯಂತಿಯ ಪುನಸ್ಸಯವರನ್ನು ಕೇಳಿದಾಗ ಆ, ಬುಡ ಕಡಿದ ಬಾಳಿಯಂತೆ ಉರುಳಿದ್ದೆ. ಆ, ನಿನ್ನನ್ನು ತಿಳಿದುಕೊಳ್ಳಬೇಕಾಗಿತ್ತು. ಆ. ಯಾ ಚಕ್ರವರ್ತಿ, ನನ್ನನ್ನು ನೀನು ವಂಚಿಸುತ್ತಿರುವೆ. ನಿನ್ನ ಯಥಾರ್ಥವನ್ನು ಹೇಳುವುದಿಲ್ಲವೇ? ಹೇಳಬಹುದಾದ್ದನ್ನೆಲ್ಲ ಹೇಳಿದ್ದೇನಲ್ಲ. ನಿನ್ನಂತಹ ಕೃತಜ್ಞನಿಗೆ ಅನ್ನವಿಕ್ಕಿ ಪಾಪವನ್ನು ಮಾಡಿದೆ. ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಒಂದೇ, ನಾಲಿಗೆಯನ್ನು ಸೇರಿಕೊಂಡು ನಿನ್ನ ಹುಡುಗಾಟಿಕೆ. ಸ್ವಾಮಿ, ನಳ ಅಲ್ಲ ಎಂದು ನಾನು ಹೇಳಿಕೊಂಡದ್ದಕ್ಕೆ ನೀನು ನಳ ಚಕ್ರವರ್ತಿಯೇ ಹೌದು. ತಾವು ಬದುಕುತ್ತೀರಾ? ಬದುಕಬೇಕು ತಾವು. ಬದುಕಬೇಕಾದ್ರೆ? ಒಪ್ಪಿಕೊಳ್ತೇನೆ ಬೇಕಾದ್ರೆ. ನಾನು ಬದುಕುವುದಕ್ಕಾಗಿ ನೀನು ನನ್ನದೆಂದು ಸುಳ್ಳಾಡಬೇಕಾಗಿಲ್ಲ. ಸ್ವಾಮಿ. ಯಥಾರ್ಥವಾಗಿ ಹೇಳು. ಇದು ಸ್ವಾಮಿ, ನಿಜವಾಗಿ. ನಾನೇ ನಳನು. ಸಾಕ? ಇಷ್ಟು ಹೇಳಿದ್ರೆ ಸಾಕಲ್ಲ? ಆಕಾರ ಇದೆಲ್ಲ ಕಾರ್ಕೋಟಕನ ಕಡಿತದಿಂದಾಗಿ ಬದಲಾಯಿತು ನನ್ನ ದೇಹ. ಶನಿಯ ಕಾಟದಿಂದಾಗಿ ದೇಶಭ್ರಷ್ಟತೆ. ಶನಿ ವಿಮೋಚನಾ ಮಂತ್ರವನ್ನು ಉಪದೇಶಿಸ್ತೇನೆ. ವಾ. ಇದು ಆ ಮಂತ್ರ ಪುನಶ್ಚರಣ. ಮಂತ್ರೋಚ್ಚಾರಕ್ಕೆ ಎದುರು ಕಾಣಿಸಿಕೊಂಡಿದ್ದೀಯ ನೀನು. ಈಗ ನನಗೂ ನಿಜ ರೂಪ ಬಂದಿದೆ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಏನೋ ನಿನ್ನ ಅವಸ್ಥೆ ಇದು. ಯಾಕೆ ಲೋಕದ ಮೇಲೆ ಹಾಗೆ ಸಾಧಿಸ್ತಾ ಇದ್ದಿ? ನಾನಾದ್ರಿಂದ ಸಹಿಸಿಕೊಂಡೆ. ಉಳಿದವರ ಗತಿ ಏನಾಗಬೇಕು? ಏನಯ್ಯ ಶನಿರಾಯ? ನಳ ಚಕ್ರವರ್ತಿ, ನನ್ನ ಬಗ್ಗೆ ನೀನು ವಿಶೇಷವಾದಂತಹ ಆಸಕ್ತಿಯಿಂದ ಕೇಳುತ್ತಾ ಇದ್ದೀಯ. ಹೌದು. ಆದ್ರೂ ನಿನ್ನನ್ನು ಪೀಡಿಸುವುದಕ್ಕೆ ಬಲವಾದಂತಹ ಕಾರಣ ಇದೆ. ಏನು ಕಾರಣ? ದೇವತೆಗಳಿಗೆ ಅಪಮಾನ ಮಾಡಿದ್ದೀ ಅನ್ನುವಂತಹ ನಿಟ್ಟಿನಲ್ಲಿ ಹ. ನಿನ್ನನ್ನು ನಾನು ಬಾಧಿಸಿದ್ದು ಹೌದು. ಹ. ಆದ್ರೆ ನನ್ನ ಕಾಟದಿಂದ ನೀನು ಇಷ್ಟವರೆಗೆ ತನ್ನತನವನ್ನು ಉಳಿಸಿಕೊಂಡು ಮೆರೆದಿದ್ದಿ ಎಂದಾಗಿದ್ರೆ ಮನಸ್ಸಿಗೆ ತೃಪ್ತಿ ಆಯಿತು. ನಾನು ಉಳಿದುಕೊಂಡಿದ್ದೇನೆ. ನೀನು ಈ ತರ ಮತ್ತೆ ಮತ್ತೆ ಲೋಕಕ್ಕೆ ಕಷ್ಟ ಕೊಟ್ರೆ ಲೋಕದ ಪಾಡೇನು? ಯಾರು ಸಹಿಸುವುದಕ್ಕೆ ಸಾಧ್ಯ? ಈ ಕಷ್ಟ ಶನಿ ಬಾಧೆ ಅಂದ್ರೆ ಒಂದು ಮಿತಿ ಇಲ್ವೋ ಅದಕ್ಕೆ?
ಎಷ್ಟು ವರ್ಷ ಬಾಧಿಸ್ತೀನಿ ನೀನು? 30 ವರ್ಷಗಳವರೆಗೆ ಯಾರು ಹೇಳಿದ್ರು ನಿನಗೆ? ಬಾಧೆ ಕೊಡುವುದಕ್ಕೆ 3 ಮೂರ್ತಿಗಳ ಆಜ್ಞೆ. 3 ಮೂರ್ತಿಗಳ ಆಜ್ಞೆ ಇದ್ರು ಅವರು ಹೃದಯಹೀನರಲ್ಲ. 30 ವರ್ಷ ಬಿಡು, ಜನ ಸಹಿಸುವುದಕ್ಕೆ ಸಾಧ್ಯ ಇಲ್ಲ ಅಷ್ಟು ದೀರ್ಘಕಾಲವನ್ನು. ಕಡಿಮೆ ಮಾಡು. 15 ಕಡಿಮೆ ಮಾಡು. 7 ವರ್ಷ. ಆದ್ರೆ ಒಂದುಂಟು, ಏನು? ಈ ಲೋಕದಲ್ಲಿ 7.5 ವರ್ಷಗಳಲ್ಲಿ 2.5 ವರ್ಷ ಕಾಠಿಣ್ಯದಿಂದ ಉಳಿದಂತೆ ನಯದಿಂದ ನೀನು ಪೀಡಿಸ್ತಿ ಅಂತಂದ್ರೆ ಅದನ್ನು ಒಪ್ಪಬೇಕಾಗ್ತದೆ. ಯಾಕಂದ್ರೆ 3 ಮೂರ್ತಿಗಳ ಆಜ್ಞೆ. ನನ್ನದೊಂದು ನಿಬಂಧನೆ ಇದೆ. ನಾನು ನಿನ್ನ ಮಂತ್ರವನ್ನು ಉಚ್ಚರಿಸುವುದರ ಮೂಲಕವಾಗಿ ನಿನ್ನನ್ನು ಸ್ವಾಧೀನಕ್ಕೆ ತಂದಿದ್ದೇನೆ. ನಾನು ಹೇಳಿದ್ದನ್ನು ಕೇಳಬೇಕಾಗ್ತದೆ ನೀನು. ಋತುವರ್ಣನ ಹೆಸರು, ಕಾರ್ಕೋಟಕನ ಹೆಸರು, ದಮಯಂತಿಯ ಹೆಸರು, ನನ್ನ ಹೆಸರು ಯಾರು ಉಚ್ಚರಿಸ್ತಾರೆ ಅವರ ತಳ್ಳಿಗೆ ಹೋಗಬಾರದು ನೀನು. ತಥಾಸ್ತು. ಹೋಗ್ತಿ ಅಲ್ಲ ಆಗ್ಲಿಲ್ಲ. ಈಗ ನನ್ನನ್ನು ನೀನು ಹಿಡ್ಕೊಳ್ಳೋದು? ಹೌದು. ಏನು? ನಿನ್ನನ್ನು ನಾನು ನಿಬಂಧನೆಗೆ ಒಳಪಡಿಸುವುದು. ಈ ಮೊದಲು ನನಗೆ ವಿರೂಪವನ್ನು ಕೊಟ್ಟಿಲ್ಲ, ಮತ್ತೆ ನನಗೆ ಅದೇ ರೂಪ ಬೇಕಾಗಿದೆ. ದಮಯಂತಿಯು ನಾನು ಒಂದಾದ ಮೇಲೆ ನಿನಗೆ ಬಿಡುಗಡೆ. ನನ್ನನ್ನು ಪುನಃ ಹಳೆಯ ಸ್ಥಿತಿಗತ ಆಗ್ಲಿ. ಚಕ್ರವರ್ತಿಗಳು ಕ್ಷಣ ಮಾತ್ರದಲ್ಲಿ ಮೊದಲಿನಂತೆ ಆಗಿದ್ದೀರಲ್ಲ. ನನ್ನನ್ನು ಶನಿ ಕುಣಿಸಿದ, ಶನಿಯನ್ನು ಹಿಡಿತದಲ್ಲಿ ಇಟ್ಟಿದ್ದೇನೆ. ಅಕ್ಷಹೃದಯವನ್ನು ತಿಳಿಯದ ಕಾರಣ ಜೂಜಿನಲ್ಲಿ ನೀನು ಸೋತು. ಹೌದು. ಅಶ್ವಹೃದಯವನ್ನು ತಿಳಿಯದೇ ಇದ್ದುದರಿಂದ ಕುಂಡಿನಾ ನಗರಿಗೆ ಹೋಗುವುದೆಂತು ಎಂದು ನಾನು ಯೋಚಿಸಿದ್ದೆ. ಹೌದು. ಈಗ ಅಶ್ವಹೃದಯ ನೀವು ವಿನಯ ಕ್ರಮದಿಂದ ನಾವು ತಿಳಿದುಕೊಂಡು ಇಲ್ಲಿಗೆ ಬಂದಿದ್ದೇವೆ. ತಿಳ್ಕೊಳ್ತೀರಲ್ಲ ಅಶ್ವಹೃದಯ ಈ ಅವಸ್ಥೆ ಏನಯ್ಯ ಇದು? ಇಲ್ಲಿ ನೀರು ಇಲ್ಲ, ಬೆಂಕಿಯೂ ಇಲ್ಲ. ಸ್ವಯಂವರದ ವ್ಯವಸ್ಥೆ. ನಾವು ಊಟ ಮಾಡಿದ್ದ ಯಾರು ದಮಯಂತಿ ದೇವಿಯನ್ನು ನಿಮ್ಮ ಅಡುಗೆಯವರು ನೋಡಬೇಕು ಎಂದು ಹೇಳಿ ಕಳುಹಿಸಿದ್ದಾರಂತೆ. ಚಕ್ರವರ್ತಿಗಳು ಹೋಗಿ ಬರಬೇಕು, ಜೊತೆಯಾಗಿ ನಮ್ಮಲ್ಲಿಗೆ ಬರಬೇಕು. ಎಲ್ಲ ಆಮೇಲೆ ತಿಳಿಸ್ತೇನೆ ಅಂತ. ಒಳ್ಳೆಯದೇ, ಎಲ್ಲವನ್ನೂ ಹೇಳ್ಕೊಳ್ತೇನೆ. ಇವತ್ತಿನ ಮದುಮಗಳು ನಾನು. ತಮ್ಮ ಊರು ಯಾವುದು ಅಂತ ಹೇಳ್ಬಹುದೇ? ತಮ್ಮ ಹೆಸರೇನು ಅಂತ ಹೇಳ್ಬಹುದೇ? ತಂದೆ ಯಾರು, ತಾಯಿ ಯಾರು, ಯಾಕೆ ಹೀಗೆ ಹೇಳ್ಬಹುದೇ? ನಾನು ನೀನು ಮದುಮಗಳಲ್ವಾ? ಹೌದು. ನಾನು ಬಂಗಾಳ ದೇಶದಲ್ಲಿರುವ ಋತುವರ್ಣದಲ್ಲಿ ಪಾಕವೃತ್ತಿಯಲ್ಲಿ ಇದ್ದೇನೆ. ಮದುವೆ ಆಗಿದೆ ತಮಗೆ? ಮದುವೆ ಆಗಿದೆ, ಮಕ್ಕಳು ಇದ್ದಾರೆ. ಹೌದೇ? ಹೌದು. ಎಷ್ಟು ಮಕ್ಕಳು? ನಾನೆಲ್ಲೋ ಅವರೆಲ್ಲೋ ಅಂತ ಆಗಿದ್ದಾರೆ. 2 ಮಕ್ಕಳಲ್ಲಿ ಒಬ್ಬಳು ಹುಡುಗಿ, ಒಬ್ಬ ಹುಡುಗ. ನನಗೂ ಒಂದು ಮೊದಲು ಮದುವೆ ಆಗಿತ್ತು. ನನಗೂ ಒಂದು ಹುಡುಗ, ಒಂದು ಹುಡುಗಿ. ಹಾಗಿದ್ರೆ ನಮ್ಮಲ್ಲಿ ಹೊಂದಾಣಿಕೆ ಉಂಟು, ಸಮಾನತೆ. ಆದ್ದರಿಂದ ನಮ್ಮ ಅವಸ್ಥೆ ಹೀಗೆ ಅಂತ ಹೇಳಿಕೊಳ್ಳಿಕ್ಕೆ ಮದುಮಗಳ ಅಂತ ನಾನು ನಿಮ್ಮನ್ನೇ ಬಯಸಿದ್ದೇನೆ. ಮದುವೆ ಆಗಬೇಕು ಅಂತಿದ್ದೇನೆ ನಾನು ನಿಮ್ಮನ್ನು. ಯಾರು? ನಾನು ನಿಮ್ಮನ್ನು. ಮೊದಲ ಸತಿಯನೇ ಬರೆಯಲಾರದೆ ಹದನಗೆಟ್ಟು ದೇಶಾಂತರ ತಿರುಗುವೆ. ಮದುವೆ ಬೇಡನ ವೃದ್ಧನಾದೆನೋ ಮದನ ಕೇಳಿಗೆ ಒದಗಲಾರೆನು. ನಿನಗೆ ಇನ್ನೂ ಯೌವನ ಆರಿರ್ಲಿಲ್ಲ, ನನಗೆ ಯೌವನದ ಅಂಶ ಉಳಿದಿಲ್ಲ. ನಾನು ಮುದುಕನಾಗಿದ್ದೇನೆ, ಅದಕ್ಕೆ ಮದ್ವೆ ಬೇಡ. ನನ್ನ ಕಥೆಯನ್ನೆಲ್ಲ ವಿವರವಾಗಿ ಹೇಳುತ್ತಿದ್ದೆ ನಿನಗೆ. ಪಾಪ ಅಂಥವರನ್ನು ಸೇರಬಾರದು ಅಂತ ಅನಿಸ್ತಿತ್ತ ಏನು? ಮೊದಲ ಹೆಂಡತಿಗೆ ಸರಿಯಾದ ಆಶ್ರಯ, ಅನ್ನ, ವಸನ ಕೊಡುವುದಕ್ಕೆ ಸಾಧ್ಯ ಇಲ್ಲದೆ ದೇಶಾಂತರ ಅಲೆದಂತಹ ಒಬ್ಬ ವ್ಯಕ್ತಿ ಬದಲೊಬ್ಬಳು ಬಯಸಿ ಬಂದಿದ್ದಾಳೆ ಅಂತ ಒಪ್ಪಿದ್ರು, ಹಾರೈಸಿದ್ರು. ನಾನು ಅವಳನ್ನು ಒಳ್ಳೆ ಮದುವೆ ಬೇಡ. ಕೈ ಮುಗಿಯುತ್ತೇನೆ, ನಿಮ್ಮ ಕಾಲು ಹಿಡ್ಕೊಳ್ತೇನೆ ದಮ್ಮಯ್ಯ. ಹಾಗೆ ಮಾತ್ರ ಹೇಳಬೇಡಿ. ಹಾಗಿದ್ರೆ ನಾನು ನಿಮ್ಮನ್ನೇ ಯಾಕೆ ಮದುವೆ ಆಗ್ತೇನೆ ಅಂತ ಆಶಿಸಿದೆ, ಇದನ್ನು ನಾವು ಅರ್ಥ ಮಾಡಿಕೊಳ್ಳಿಲ್ವೇ? ಅಂದು ಕಾಡಿನಲ್ಲಿ ಬಿಟ್ಟು ಹೋದ್ದು ಸಾಲದಕ್ಕೆ ಈ ರೂಪದಲ್ಲಿ ಬಂದು ನನ್ನನ್ನು ಪರೀಕ್ಷೆ ಮಾಡೋದಕ್ಕೆ ಮುಂದಾಗ್ತೀರಾ? ನೀವು ಯಾರು, ನಿಮ್ಮ ಇರ ಏನು ಅಂತ ನನಗೆ ಗೊತ್ತಾಗಿದೆ. ನನ್ನ ಗಂಡ ನೀವು ಅನ್ನೋದನ್ನ ನಾನು ಅರ್ಥ ಮಾಡಿಕೊಂಡೆ ನಿಮ್ಮನ್ನು ಇಲ್ಲಿವರೆಗೆ ಬರೆಸಿಕೊಂಡದ್ದು. ಅದಕ್ಕಾಗಿ ನಿಮ್ಮನ್ನು ನಾನು ಮದುವೆ ಆಗ್ತೇನೆ ಅಂತ ಹೇಳಿದ್ದು. ನನ್ನ ಮಕ್ಕಳನ್ನು ಕಂಡಾಗ ನೀವು ಯಾಕೆ ಅಪ್ಪಿಕೊಂಡಿದ್ರಿ? ಅಷ್ಟೇ ಅಲ್ಲ, ಅಲ್ಲಿ ಅಡಿಗೆ ಮಾಡೋದಕ್ಕೆ ಬೆಂಕಿ, ನೀರು ಯಾವುದನ್ನು ಕೊಡದಿದ್ದಾಗ್ಲೂ ನೀವು ಅಡಿಗೆ ಮಾಡಿದ್ದೀರಿ ಎಂಬಲ್ಲೇ ನೀವು ನನ್ನ ಗಂಡ ಅಂತ ಅರ್ಥ ಮಾಡಿಕೊಂಡಿದ್ದೇನೆ. ಆದ್ದರಿಂದ ಖಂಡಿತ ಇಲ್ಲ ಅಂತ ಹೇಳಬೇಡಿ. ನೀವು ನನ್ನನ್ನು ಮದುವೆ ಆಗದೆ ಹೋದಲ್ಲಿ ನಿಮ್ಮ ಕಾಲ ಬಿಡದಲ್ಲಿ ನನ್ನ ಶೀಲದ ಬಗ್ಗೆ ನನಗೆ ಏನೇನು ಅಪನಂಬಿಕೆ ಹುಟ್ಟಲಿಲ್ಲ ಇವರೆಗೆ. ಹಾಗಿದ್ರಿ ಆದ್ರೆ ಪುನಃಸ್ವಯಂವರ ಒಂದು ಪ್ರಚಾರಕ್ಕೆ ಬಂತಲ್ಲ, ಅದೇನು ಒಳಗುಟ್ಟು ತಿಳಿಯುವುದಕ್ಕಾಗಿ ನಿನ್ನನ್ನು ಹೀಗೆ ವ್ಯಂಗ್ಯವಾಗಿ ಮಾತನಾಡಿಸಿದ್ದ. ದಮಯಂತಿ ಎಲ್ಲ ಕಾಲ ಪ್ರಭಾವದಿಂದ ಅಗಲುವಿಕೆ, ಹೊಂದಿಕೆ ಎಲ್ಲ ಆಗುತ್ತದೆ ಎಂಬುದನ್ನು ನಂಬುತ್ತೀಯಾ? ಸ್ವಾಮಿ, ನಿಮ್ಮ ನಿಜವನ್ನು ನಾನು ನೋಡಬೇಕು. ನನ್ನ ಬದುಕನ್ನು, ನಿನ್ನ ಬದುಕನ್ನು ಹಾಳುಗೆಡವಿದ್ದು ಕಾಲ, ಇಂದೀಗ ಒಂದು ಗೂಡಿಸುವುದು ಕಾಲ ಅಂತ ಕಾಲಕ್ಕೆ ಶರಣು. ಈಗ ಹೇಳು ನಿನ್ನ ನಿಜ ರಮಣನನ್ನು ಈಗಲೇ ನೋಡಿ.
ನಮ್ಮ ಕಷ್ಟದ ಕಾಲ ಕಳೆಯಿತು. ಹೌದು ಪ್ರಭು. ಶನಿಯಿಂದ ವಿಮೋಚನೆಯನ್ನು ಪಡೆದಿದ್ದೇನೆ. ಸುಖದ ದಿನಗಳನ್ನು ಅನುಭವಿಸುವುದಕ್ಕೆ ನಿನ್ನನ್ನು ಕೂಡಿಕೊಳ್ಳುವುದಕ್ಕೆ ಸಿದ್ಧನಾಗಿದ್ದೇನೆ. ಮಕ್ಕಳ ಜೊತೆಯಲ್ಲಿ ನಿಷೇಧಕ್ಕೆ ಹೋಗುವುದಕ್ಕೆ ಮೊದಲು ನನ್ನ ಕಾರ್ಯಕ್ರಮ ಹೇಳಿಬಿಡ್ತೇನೆ. ಆಗ್ಲಿ. ಹೇಳಿ ಕಳಿಸ್ತೇನೆ ನಮ್ಮ ಪುಷ್ಕಲ್ನಿಗೆ. ಒಳ್ಳೆ ಮಾತಿನಲ್ಲಿ ರಾಜ್ಯ ಬಿಟ್ಟು ಕೊಟ್ರೆ ಸರಿ, ಅಲ್ಲದಿದ್ರೆ ಯುದ್ಧ ಮಾಡಿ ಆದರೂ ರಾಜ್ಯ ಪಡೆದು ನಿಷೇಧ ಚಕ್ರವರ್ತಿ ನಳ ಹಿಂದೆ ಹೇಗಿದ್ದನೋ, ಪೃಥ್ವಿ ಮೂರರಲ್ಲೂ ಹೇಗೆ ಶ್ರೇಷ್ಠನಾಗಿದ್ದನೋ ಹಾಗೆ ಮುಂದೆಯೂ ಇರುವಂತೆ ವ್ಯವಸ್ಥೆ ಮಾಡ್ತೇನೆ. ನಿನ್ನನ್ನು ಸುಖದಲ್ಲಿಡ್ತೇನೆ. ಕಳೆದದ್ದನ್ನು ಮರೆತು ಬಿಡು. ಹೊಸ ಜೀವನಕ್ಕೆ ಸಿದ್ಧರಾಗೋಣ. ಸರ್ವರಿಗೂ ಸನ್ಮಂಗಳವನ್ನು ಹಾರೈಸೋಣ. ಮಂಗಳಂ ಶ್ರೀ ಮಂಜುನಾಥನಿಗೆ ಮಂಗಳ